ಇದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಉತ್ತಪ್ಪ ಅಂತೂ ಅಲ್ಲೇ ಅಲ್ಲ, ಇದು ಹೈ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಟಿಫಿನಿಗೆ ಬೇಕಾದರೂ ಮಾಡ್ಕೊಳ್ರಿ, ಹಾಗೆ ರಾತ್ರಿ ಏನು ಅಡುಗೆ ಇಲ್ಲಪ್ಪ, ಒಳ್ಳೆ ಹೆಲ್ದಿ ಫುಡ್ ತಿನ್ನೋಣ ಅಂತಂದರೆ ಅವಾಗ ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ಟಿಫಿನ್ ಬಾಕ್ಸಿಗೂ ಹಾಕ್ಕೋಬೋದು, ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಚೆನ್ನಾಗಿರ್ತೈತಿ ಮತ್ತು ಹೆಲ್ದಿ ಕೂಡ. ಹಾಗಾದರೆ ಈ ಹೇಗೆ ಮಾಡ್ಕೊಳ್ಳೋದು ಅಂತಂದೇಳಿ ನೋಡ್ಕೋಬೇಕಂತಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ನೋಡಿರಿ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ಟೊಮೊಟೊ. ಅಕ್ಕ ಮಾಡ್ತಾಯಿದ್ಲು ಇದನ್ನು, ನಾನು ವಿಡಿಯೋ ಮಾಡಿಕೊಂಡೆ. ಅಕ್ಕ ಬಂದಿದ್ಲು ಅಮ್ಮನಿಗೆ ಆರಾಮಿಲ್ಲ ಅಂತಂದು ಹೇಳಿಬಿಟ್ಟು. ಸೊ ನಾನು ವಿಡಿಯೋನ ಹಾಕಿಲ್ಲಲ್ಲ, ಹಾಕೋಣ ಅಂತಂದೇಳಿ ಮಾಡ್ಕೊತಿದ್ವಿ. ನಿಮಗೆ ಇಷ್ಟವಾದ ವೆಜಿಟೇಬಲ್ಲು ಬೇಕಾದ್ರೆ ನೀವು ತೊಗೋಬೋದು, ಯಾವ್ಯಾವುದು ಬೇಕೋ ಅದು. ಬೇಡ ಅಂದರೆ ಇದರಲ್ಲಿರೋದನ್ನು ಸ್ಕಿಪ್ಪು ಮಾಡ್ಕೋಬೋದು. ಇದನ್ನು ಒಂದು ಪಾತ್ರೆಗೆಲ್ಲ ಸರ್ವ್ ಮಾಡ್ಕೊಂಬಿಟ್ಟು ಎಲ್ಲ ವೆಜಿಟೇಬಲ್ನ ನಾನಿಲ್ಲಿ ಬರೀ ಏನಂತಂದ್ರೆ ಹಸಿ ಕಡಲೆಬೇಳೆ ಹಿಟ್ಟನ್ನು ನಾನು ಕಡಲೆಬೇಳೆ ಮನೆಯದೇ, ಅದನ್ನು ಗಿರಣಿಗೆ ಹಾಕಿಸ್ಬಿಟ್ಟು ನಾನು ಹಿಂಗೆ ಎತ್ತಿಟ್ಕೊಂಡಿರ್ತೀನಿ. ಇದನ್ನು ಏನಂದರೆ ಜರಡಿ ಹಿಡಿದ್ಬಿಟ್ಟು ಎತ್ತಿಟ್ಕೊಂಡಿರ್ತೀನಿ. ನಾನು ಬೇಕಾದಾಗೆಲ್ಲ ಯೂಸ್ ಮಾಡ್ಬೋದು ಅಂತ. ಈ ಥರ ಪ್ಲಾಸ್ಟಿಕಲ್ಲಿ ಹಾಕ್ಕೊಂಡು ಸ್ಟೀಲ್ ಡಬ್ಬಲ್ಲಿ ಹಾಕಿಟ್ಕೊಂಡ್ವಿ ಅಂತಂದರೆ ಏನೂ ಆಗೋಂಗಿಲ್ಲ. ಸುಮಾರು ಒಂದು 3 4 ತಿಂಗಳು ಎತ್ತಿಟ್ಕೋಬೋದು, ಚೆನ್ನಾಗಿರ್ತೈತಿ. ಇಲ್ಲಿ ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಥವಾ ಎಷ್ಟು ಜನಕ್ಕೆ ಮಾಡ್ಕೊತಿರೋ ಅದ್ರ ಮೇಲೆ ನೋಡ್ಕೊಳ್ರಿ. ನಾವು 1-2 ಸ್ಪೂನ್ ಹಾಕ್ಕೊಂಡ್ವಿ ಫಸ್ಟ್ ನಾವು ಇದನ್ನು, ಆಮೇಲೆ ಕಲಸ್ಕೊಂಡ್ಬಿಟ್ಟು ಬೇಕಂದರೆ ಮತ್ತೆ ಹಾಕ್ಕೊಳ್ಳೋಣ ಅಂತಂದೇಳಿ ನೋಡೋಣ ಅಂತಂದೇಳಿ. ಹಾಗೆ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನ ಕ್ರಷ್ ಮಾಡಿಬಿಟ್ಟು ಜೀರಿಗೆನ ಹಾಕ್ಕೊಂಡ್ಳು ಅಕ್ಕ. ಇದೆಲ್ಲ ಚೆನ್ನಾಗಿ ಇಮಿಡಿಯೇಟ್ ಮಾಡ್ಕೊಂಬಿಡ್ಬೋದು. ಏನು ರೆಡಿ ಮಾಡ್ಕೊಂಡಿಲ್ಲಪ್ಪ ನಾವು ವೆಯ್ಟ್ ಮಾಡಬೇಕು ಅಂತ ಅನ್ನೋಂಗಿಲ್ಲ ಏನಿಲ್ಲ. ಬೆಳಿಗ್ಗೆ ಟಿಫಿನ್ಗೂ ಕೂಡ ಅಷ್ಟೇ ಲೇಟಾಗಿ ಎದ್ದವಿ, ಏನು ಮಾಡಬೇಕು ಟಿಫಿನ್ಗೆ, ಮತ್ತು ವೆರೈಟಿ ಕೇಳ್ತಿದ್ದಾರೆ ಮಕ್ಕಳು ಅಂದಾಗ ಅವ್ರಿಗೂ ಕೂಡ ಮಾಡ್ಬೋದು. ಹಾಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ಬೋದು ಅಂತ ನಾನು ಮೊದಲೇ ಹೇಳಿದೆ. ಒಳ್ಳೆ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ಫಸ್ಟು ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ರಿ. ಎಷ್ಟು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಬಜ್ಜಿಗಿಂತನೂ ಸ್ವಲ್ಪ ಬಜ್ಜಿ ಮಾಡ್ತಾವಲ್ಲ ನಾವು, ಬಜ್ಜಿಗಿಂತ ಸ್ವಲ್ಪ ತೆಳ್ಳಗೆ, ಹಾಗೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗಿದ್ದರೆ ಚೆನ್ನಾಗಾಗ್ತೈತಿ. ಮತ್ತು ಇಲ್ಲಿ ಹಿಟ್ಟು ಬೇಕು ಅಂತ ಅನ್ನಿಸ್ತು, ಸೊ ನಾನೇ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ವಿ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಅಷ್ಟೇ ಬಿಟ್ಟರೆ ಸಾಕು. ನೀವು ಹಂಚು ಕಾಯೋ ಅಷ್ಟೊತ್ತಿಗೆ ಸಾಕಾಗುತ್ತೆ ಮೋಸ್ಟ್ಲಿ. ಎಲ್ಲ ವೆಜಿಟೇಬಲ್ ಹಾಕೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಡಯಟ್ ಕಾನ್ಸಿಯಸ್ ಇರೋರೆಲ್ಲ ಈ ಥರ ಮಾಡ್ಕೋಬೋದು. ಹಾಗೆ ಡಯಾಬಿಟಿಕ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು. ಏನಂದರೆ ಅಕ್ಕಿ ಹಿಟ್ಟು ಅದು ಯಾವುದು ಬೇರೆ ನಾವೆಲ್ಲ ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟು ಅದನ್ನೆಲ್ಲ. ಮತ್ತು ಹೈ ಪ್ರೋಟೀನ್ ಇರೋದ್ರಿಂದ ಒಳ್ಳೆ ಗುಡ್ ಪ್ರೋಟೀನು ಕೂಡ ಇದೆ. ಮತ್ತು ದಿಢೀರಂತ ಮಾಡ್ಕೊಂಬಿಡ್ಬೋದು, ಏನು ವೆಯ್ಟ್ ಮಾಡಬೇಕು ಅನ್ನೋಂಗಿಲ್ಲ ಅಥವಾ ಭಾಳ ಶ್ರಮ ಇದೆ ಅಂತ ಅನ್ನೋಂಗಿಲ್ಲ. ಪಟ ಅಂತ ಮಾಡ್ಕೊಂಬಿಡ್ಬೋದು. ಇಲ್ಲಿ ನಾನ್ ಸ್ಟಿಕ್ ಹಂಚು ಬೇಕಾದ್ರೂ ಇಟ್ಕೊರಿ, ಐರನ್ ಹಂಚು ಬೇಕಾದ್ರೂ ನೀವು ಮಾಡ್ಕೋಬೋದು, ಏನಿಲ್ಲ. ಹಸಿ ಕಡಲೆ ಹಿಟ್ಟಾಗಿರೋದ್ರಿಂದ ಅಂತ ಬರ್ತಾವೆ, ಏನು ತೊಂದರೆ ಇಲ್ಲ. ಬಟ್ ಭಾಳ ತೆಳ್ಳಗೆ ಬರಲ್ಲ ಇದು. ವೆಜಿಟೇಬಲ್ ಇರೋದ್ರಿಂದ ಸ್ವಲ್ಪ ದಪ್ಪ ಬರ್ತಾವೆ. ಇಲ್ಲಿ ಮೇಲ್ಗಡೆ ನೀವು ತುಪ್ಪ ಅನ್ನೋದ್ರೂ ಹಾಕ್ಕೊಳ್ರಿ, ಎಣ್ಣೆ ಹಾಕಿದ್ರೂ ಹಾಕ್ಕೊಳ್ರಿ. ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ, ತುಂಬ ಟೇಸ್ಟ್ ಬಂತು. ಬಟ್ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಭಾಳ ಚೆನ್ನಾಗಿ ಬಂದಿದ್ವು ಇವು. ನಾನು ಬೇಜಾರು ಮಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ, ಏನೋ ಕೆಲಸ ತುಂಬ ಇತ್ತು ಅಂತಂದೇಳಿ. ಮತ್ತು ರಾತ್ರಿ ಮಾಡಿದ್ವಿ ನಾವು, ರಾತ್ರಿ ಊಟಕ್ಕೆ ಅಂತ. ರಾತ್ರಿ ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಬಟ್ ನೀವು ಮಾಡ್ಕೊಂಡು ನೋಡಿರಿ, ಬಾಯಲ್ಲಿಟ್ಟರೆ ಎಷ್ಟು ಚೆನ್ನಾಗಿರ್ತಾವೆ ಅಂತಂದ್ರೆ ಸಖತ್ತ ಟೇಸ್ಟ್ ಇರ್ತಾವೆ. ಹಾಗೆ ಇಲ್ಲಿ ನಾನು ಇದು ಹಾಗೆ ತಿಂದರೆ ಚೆನ್ನಾಗಿರ್ತೈತಿ. ಮತ್ತು ಫ್ರೆಶ್ ಆಗಿ ಅಕ್ಕ ನುಗ್ಗೆ ಸೊಪ್ಪನ್ನು ಒಣಗಿಸ್ಕೊಂಡು ತೊಗೊಂಬಂದಿದ್ಲು, ಅದ್ರ ಚಟ್ನಿ ಮಾಡಿದ್ಲು, ಹಾಗೆ ಶೇಂಗಾ ಚಟ್ನಿನೂ ಮಾಡಿದ್ಲು. ಸೊ ಅದನ್ನು ತಿನ್ನೋಣ ಸ್ವಲ್ಪ, ಅದು ಕೂಡ ವಿಟಮಿನ್ ಸಿಗುತ್ತೆ ಅಂತಂದೇಳಿ ನಾವು ಶೇಂಗಾ ಚಟ್ನಿ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಎರಡೂ ಕೂಡ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡಿಕೊಂಡು ಮೊಸರು ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಂಡು ತಿಂದ್ವಿ. ಸಖತ್ತಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪಟ್ಟಂತ ಮಾಡ್ಕೊಳ್ಬೋದು. ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತಂದೇಳಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.